ಜೀವನದಾಗ ಅದು ಸರಿಯಾಗಿ ಶ್ರಮ ಬೇಕಷ್ಟ. ಮುಂದೆ ಹೋಗ್ಬೇಕನ್ನೋ ಚಟ ಇರಬೇಕು, ಹಠ ಇರಬೇಕು. ಮತ್ತೆ ಇನ್ನೊಬ್ಬರು ನೋಡಿ ಏನು ಮಾಡೋಂಗಿಲ್ಲ. ನಾವು ಎಷ್ಟು ಐತಂಬಷ್ಟ ದುಡಿಬೇಕು, ಅಷ್ಟೇ ತಿನ್ಬೇಕು. ಇನ್ನೊಬ್ಬರು ಚಲೋ ದೇಶ ಇರಬಾರ್ದು, ಎರಗಟ್ಟೆ ದೇಶ ಆಟಾಡ್ಬೇಕಂತ ಆಸೆ ಇರಬಾರ್ದು. ನಾವು ಮೊದಲು ದುಡಿಯಾಕ ಕಲಿಬೇಕು, ಆ ನಂತರ ದುಡ್ಡು ಬಂದ ಬಳಕ ಅದನ್ನ ಖರ್ಚು ಮಾಡಕ ತಲೆ ಓಡಿಸ್ಬೇಕು. ಅಂದ್ರೆ ನಾವು ಮುಂದೆ ಹೋಗ್ಬೇಕು, ಮುಂದೆ ಜನ ನಮ್ಮನ್ನೆಲ್ಲ ನೇಸ್ತಾರ. ನಾವು ಒಂದು ಸ್ತ್ರೀಗೆ ನಮ್ಗೆ ಯಾರು ನಂಬುದಿಲ್ಲ. ಮೊದಲು ಕೆಲಸ ಮಾಡಿ ಹಣ ಬಂದ ಬಳಕ ಮುಂದೆ ಅದನ್ನ ಖರ್ಚು ಮಾಡಿಕೊಂಡಿಟ್ರೆ ಮುಂದೆ ಕಲ್ಲೂರು ದೇಸಾಯಿ ಆಗ್ಬೋದು, MLA MP ಆಗ್ಬೋದು. ಒಂದು ಉದಾಹರಣೆ ಅಂದ್ರೆ ನಮ್ಮ ಧರ್ಮಣ್ಣ ಅಂತ ಹೇಳಿ ನಮ್ಮ ಸಂಬಂಧಿಕರ ಲಿಂಗರೆಡ್ಡಿ, ನಾ ಅಲ್ಲಿ ಹೋಗ್ತೀವಿ ನೌಕರಿ ಹತ್ತಾಗಿದ್ದೆ. ಅಜ್ಜ ಇದ್ದ, ರೈತ ಕುಟ್ಟ ಅಜ್ಜ, ನಮ್ಮ ಮಾವ ಕರ್ಕೊಂಡು ನೌಕರಿಗೆ ಹೋಗಿದ್ರೆ ಅಲ್ಲಿ ಹೋಗಿ 20,000 ರೂಪಾಯಿ ಕೊಟ್ಟ ನೌಕರಿ ಹತ್ತಂದ್ರ. ಆದ್ರೆ ನೌಕರಿ ಹಚ್ತಾರ ಅವ್ರು. ಅವಾಗ 5 ವರ್ಷ ಹಿಂದೆ ಆಯ್ತು. ಅದು ಅಲ್ಲಿ ಡ್ರೈವರ್ ಕಂಡಕ್ಟರ್ ಎಲ್ಲ ಬರೀ ಕಾರ್ ಗಡೆ ಬರ್ತೀವಿ. ಆಗಿನ ಕೊಡ್ತಾರೆ 92 ಬರೀ ಕಾರ್ ಗಡೆ ಬಂದು ನೌಕರಿ ಮಾಡಿ ಹೋಗ್ತಾರೆ. ಅವಾಗ ಕಲೆಕ್ಟರ್ ಅಂತ ಕಂಡಕ್ಟರ್ ಅಂದ್ರೆ ಅವ್ರು ನನಗೆಲ್ಲ ಬುದ್ಧಿ ಹೇಳ್ತಿದ್ರು. ಅವ್ರು ಈ ಮನಿ ಯಾರು ಅಂತಂದ್ರೆ MLA ಇರಬಾರ್ದು, ಕಂಡಕ್ಟರ್ ಮನಿ ಇರಬೇಕು. ಹಂಗ ನೀವು ಮನಿ ಕಟ್ಕೋಬೇಕು. MLA ಅವನ್ ಕಟ್ತಾನೆ 2 ನಂಬರ್ ನೀವು ಹಂಗ ಕಟ್ಬೇಕು ಅಂದಾಗ ಅಲ್ಲಿ ರಾಯಚೂರ್ದೆಲ್ಲ ಮಾಹಿತಿ ಸಿಕ್ತು. ಆಮೇಲೆ ನನಗೆ ಇಲ್ಲಿ ನೌಕರಿ ಐತೆ ಒಂದು 4 ವರ್ಷದ ಮೇಲೆ. ಅವಾಗ ನನಗದು ಅನುಭವ ಭಾಳ ಆಗೈತೆ, ನನಗೆ ತ್ರಾಸ ಆಗೈತೆ. ಅಲ್ಲಿಂದ ನಾನು ಏನ್ ಮಾಡ್ಬೇಕು ಅನ್ನೋದು ನಾನು ತ್ರಾಸ್ಕೊಂಡು ಜೀವನ ಮಾಡಿದ್ವಿ. ಅದಕ್ಕೆ ನನ್ನ ಸಲಗಿಷ್ಟೆಲ್ಲ ಕೂಡಿದ್ದೀವಿ. ನನಗೇನು ಜಾಸ್ತಿ ಮಾತಾಡಕ್ ಕೊಡೋರು. ಅದ್ರ ಮೊದಲು ದುಡಿಯಾಕ ಕಲಿಬೇಕೆಲ್ಲ. ಅವಾಗ ನೀವು ಮುಂದೆ ಕಲ್ಲೂರು ದೇಸಾಯಿ ಆಗ್ಬೋದು, MLA ಆಗ್ಬೋದು. ದುಡಿಯೋಕೆ ಯಾವಾಗೂ ಆಗೋಲ್ಲ, ಬರೀ ಮಾತಷ್ಟ.